ಮೇಡಮ್ ಇವಾಗ ನಾಡ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ಬೇಕು ಪ್ರಸಾದ್ ಕೋನ್ ರೆಡ್ಡಿ ಸರ್ ನಾನ್ ಹೇಳೋದಂದ್ರೆ ಕೋನ್ ರೆಡ್ಡಿ ಸರ್ ಆಗಿರ್ಬೋದು, ನಮ್ಮ ಲಾಡ್ ಸರ್ ಆಗಿರ್ಬೋದು, ಅಥವಾ ನಮ್ಮ ಅಭಯ ಸರ್ ಆಗಿರ್ಬೋದು, ಎಲ್ರು ನಮ್ಮ ಪಕ್ಷದವರು. ಯಾರಿಗ್ ಕೊಟ್ರು ನಮಗ್ ಸಂತೋಷ. ಈಗ ನಾನ್ ಲಾಡ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈ ಮೊದ್ಲು ಅವರು ಸಚಿವರಾಗಿದ್ದಾಗ ಯಾವ ತರ ಕೆಲಸ ಮಾಡಿದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಆದಾಗ ಯಾವ ತರ ಕೆಲಸ ಮಾಡಿದ್ದಾರೆ ಅದನ್ನು ಕೂಡ ನಾವು ನೋಡಿದ್ದೇವೆ. ಒಂದು ದಿನಾನು ಕೂಡ ಬಡವರ ಸೇವೆ ಮಿಸ್ ಆಗೋದಿಲ್ಲ. ಲಾಡ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ರೈತರಿಗಾಗಿರ್ಬೋದು, ಅಥವಾ ಬಡ ಜನರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಅಥವಾ ಯಾವುದೇ ಒಂದು ರೋಗಿಗಳಿಗಾಗಿರ್ಬೋದು, ಪೇಷಂಟ್ಸ್ ಗಳಿಗಾಗಿರ್ಬೋದು, ಬುಕ್ಸ್ ಕೊಡೋದು, ಔಷಧಿ ಕೊಡೋದಾಗಿರ್ಬೋದು, ಅವ್ರ ಮನೆಗಳಿಗೆ ಬಿದ್ದಾಗ ಅವ್ರ ಮನೆಗಳಿಗೆ ಒಂದು ಆಶ್ರಯ ಕೊಡೋದಾಗಿರ್ಬೋದು, ಅಂಗಡಿ ಹಾಕೊಡೋದಾಗಿರ್ಬೋದು, ಅವ್ರ ಸೇವೆ ಒಂದು ಎರಡು ಅಲ್ಲ. ದೀನ ದಲಿತರ ಸೇವೆಯಲ್ಲಿ ಅವರಂತೂ ಎತ್ತಿದ್ಕೆ ಲಾಡ್ ಸರ್. ಅವರು ಹೇಗಿದ್ದಾರೆ ಅಂದ್ರೆ ನಮ್ಮ ಪಕ್ಷದಲ್ಲಿ ಇಡೀ ನಮ್ಮ ಧಾರವಾಡ ಜಿಲ್ಲೆಗೆ ಒಂದು ಕಿರೀಟ ಅಂತ ನಾವೇನು ಹೇಳ್ತೀವಿ. ಆ ಒಂದು ಕಿರೀಟಕ್ಕೆ ಒಂದು ಮಣಿ ಇರುತ್ತೆ ನೋಡಿ, ಅದಕ್ಕೆ ನಾವೇನಂತೀವಿ ಅದಕ್ಕೆ ಅಂದ್ರೆ ಒಂದು ಮುತ್ತು ಅಂತ ನಾವು ಹೇಳ್ತೀವಿ, ಒಂದು ವಜ್ರ ಮಣಿ ಅಂತ ಹೇಳ್ತೀವಿ ಕಿರೀಟಕ್ಕೆ. ಅದೇ ತರ ಅವ್ರು ನಮ್ಮ ಧಾರವಾಡ ಜಿಲ್ಲೆಗೆ ಒಂದು ವಜ್ರ ಮಣಿ, ಆ ಕಿರೀಟಕ್ಕೆ ನಮ್ಮ ಲಾಡ್ ಸರ್ ಅವರು ವಜ್ರ ಮಣಿ ಅಂತ ನಾನು ಹೇಳ್ಬೋದು. ಅವ್ರಿಗೆ ಕೊಟ್ರು ಸಂತೋಷ, ನಮ್ಮ ಅಬ್ಬಯ್ಯ ಸರ್ ಕೊಟ್ರು ಸಂತೋಷ, ನಮ್ಮ ಕೋನ್ ರೆಡ್ಡಿ ಸರ್ ಕೊಟ್ರು ಸಂತೋಷ. ನಮ್ಮ ನಾಯಕರು ಎಲ್ಲರೂ ಬಹಳ ಹಿರಿಯರು ಈ ಒಂದು ಸೇವೆಯಲ್ಲಿ. ಅವರ ಸೇವೆ ನಾವು ನೋಡ್ಕೊಂತ ಬಂದಿದೀವಿ. ಹೆಚ್ಚಾನ್ ಹೆಚ್ಚು ಅವ್ರು ಇನ್ನೂ ಬೆಳಿಲಿ ಅಂತ ಮಾತ್ರ ನಾವು ಬಯಸ್ತೀವಿ. ಯಾರಿಗೆ ಕೊಟ್ರು ನಮಗ್ ಸಂತೋಷ. ಹೋರಾಟ ಅನ್ನೋದ್ಕಿಂತ ನಾವ್ ಯಾವತ್ತೂ ಅವ್ರ ಜೊತೆ ಇದ್ದೇ ಇದೀವಿ. ನಮ್ಮ ಪಕ್ಷ ಯಾವತ್ತು ಒಂದು ಸೇವೆಗಾಗಿರುವಂತ ಪಕ್ಷ, ಸ್ಥಾನಮಾನಕ್ಕೆ ಹೊಡೆದಾಡ್ಕೊಳ್ಳುವಂತ ಪಕ್ಷ ನಮ್ದಲ್ಲ. ಸೇವೆಗಾಗಿರುವಂತ ಪಕ್ಷ. ಯಾರಿಗ್ ಕೊಟ್ರು ಕೂಡ ಒಂದು ಒಳ್ಳೆ ಸೇವೆನೆ ಮಾಡಿದ್ದಾರೆ. ಕೊಡದೇ ಇದ್ರು ಮುಂದೆ ಅದ್ರ ಬಗ್ಗೆ ಏನ್ ಯೋಚನೆ ಮಾಡೋ, ಪಕ್ಷ ಏನ್ ತೀರ್ಮಾನ ತಗೊಳುತ್ತೆ, ನಮ್ಮ ಹಿರಿಯ ನಾಯಕರು ಏನ್ ತೀರ್ಮಾನ ತಗೋ ಅದಕ್ಕೆ ನಾವು ಭದ್ರಾಗಿದ್ದೀವಿ. ತುಂಬಾ ಸಂತೋಷದ ವಿಷಯ. ಇವತ್ತು ನಮ್ಮ MLC ಅವರು ಜಕ್ಕಪ್ಪನವ್ರ ಸರ್ ಅವ್ರದ್ದು ಒಂದು ಕಚೇರಿ ಉದ್ಘಾಟನೆ ಸಮಾರಂಭಕ್ಕೆ ನಾವೆಲ್ಲರೂ ಕಾರ್ಯಕರ್ತರು, ಅಭಿಮಾನಿಗಳು, ಪಕ್ಷದವ್ರು ಬಂದಿದ್ದೀವಿ. ತುಂಬಾ ಸಂತೋಷದ ವಿಷಯ ಇದು ಅಂತ ಅನ್ಸುತ್ತೆ. ಮೇಡಮ್ ಈಗ ಜಿಲ್ಲೆಯಲ್ಲಿ ಯಾರಿಗೆ ಕೊಡಬೇಕು ಅಂತ ಹೇಳಿ ನೀವು ಬಯಸ್ತೀರಿ? ನೋಡಿ, ಯಾರಿಗ್ ಕೊಡ್ಬೇಕು ಅನ್ನೋದ್ಕಿಂತ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಸೇವೆ ಮಾಡಿರುವಂತ ಮಹಾನ್ ಗಣ್ಯರುಗಳಿದ್ದಾರೆ. ಯಾವ ಮಟ್ಟಕ್ಕಿದ್ದಾರಪ್ಪ ಅಂತಂದ್ರೆ, ಒಂದು ಜನಪ್ರತಿನಿಧಿಯಾಗಿ ಒಂದು ಮನುಷ್ಯರ ಒಂದು ಸೇವೆ ಅವ್ರು ಯಾವ ತರ ಮಾಡಿದ್ದಾರೆ ಅಂದ್ರೆ, ಒಂದು ದೀನ ದಲಿತರಾಗಿರ್ಬೋದು, ಬಡವರಾಗಿರ್ಬೋದು, ಬಹಳಷ್ಟು ನಮ್ಮ ಮನೆಯ ಜನರು ಅಂತ ತಿಳ್ಕೊಂಡವರು ಸೇವೆ ಮಾಡಿರುವಂತ ನಾಯಕರಿದ್ದಾರೆ. ಹೀಗಾಗಿ ಬಹಳ ಜನ ಇದ್ದಾರೆ ಲಿಸ್ಟ್ ಅಲ್ಲಿ. ಯಾರಿಗೆ ಕೊಟ್ರು ನಮ್ಗೆ ಸಂತೋಷ. ಮೊದಲನೇದಾಗಿ ಪ್ರಸಾದ್ ಅಭ್ಯಾಸ ಅವ್ರಿಗೆ ಹೇಳ್ಬೇಕಂದ್ರೆ ಅವ್ರ ವಿಷಯದಲ್ಲಿ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಯಾಕಂದ್ರೆ ಅವರು ಜನರ ಸೇವೆ ಯಾವ ತರ ಮಾಡಿದ್ದಾರೆ ಅಂದ್ರೆ, ಒಂದು ನಮ್ಮ ಕುಟುಂಬಕ್ಕೆ ನಾವ್ ಯಾವ ತರ ನೋಡ್ಕೋತೀವೋ ಆ ತರ ಅವರು ಜನರ ಸೇವೆಯನ್ನ ಮಾಡಿರುವಂತವ್ರು. ಬಹಳ ಕಷ್ಟಪಟ್ಟಿದ್ದಾರೆ ಪಕ್ಷದಲ್ಲಿ. ಅವರ ಸೇವೆ ಆಯ್ತು, ಅವರ ನಿಷ್ಠೆ ಆಯ್ತು, ನಾವು ನೋಡ್ಕೊಂತ ಬಂದಿದೀವಿ. ಈ ಮೊದಲು ನಾನು ಕೂಡ ಹೇಳಿದ್ದೇನೆ, ಅವರ ಒಂದು ನಾಯಕತ್ವ ಹೇಗಿದೆ ಅಂದ್ರೆ, ನಮ್ಮ ಮನಸ್ಸಲ್ಲಿ ಒಂದು ಮನೆ ಮಾಡಿರುವಂತ ನಾಯಕತ್ವ. ಒಂದು ದೀನದಲಿತರ ಸೇವೆ ಆಗಿರ್ಬೋದು, ಬಡವರ ಸೇವೆ ಆಗಿರ್ಬೋದು. ಅವ್ರ ಕ್ಷೇತ್ರ ತನ್ನ ಮನೆ ಹೇಗೆ ಅಚ್ಚುಕಟ್ಟಾಗಿರುತ್ತೋ ಅಷ್ಟು ಅಚ್ಚುಕಟ್ಟಾಗಿ ಅವ್ರು ತಮ್ಮ ಕ್ಷೇತ್ರವನ್ನ ಇಟ್ಕೊಂಡಿದ್ದಾರೆ. ಪ್ರತಿಯೊಂದು ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಕೇಳಿದ್ರು ನಮ್ಮ ಅಬ್ಬಯ್ಯ ಸರ್ ಅವರು ನಮಗೆ ಹೀರೋ ಅಂತ ಮಕ್ಕಳು ಕೂಡ ಹೇಳ್ತಾರೆ. ಆ ಮಟ್ಟಕ್ಕೆ ಬೆಳೆದಿರುವಂತ ನಾಯಕರು. ಅವ್ರು ಕೊಟ್ಟರೆ ಬಹಳ ಸಂತೋಷ ಅಂತ ನನ್ಗನ್ಸುತ್ತೆ. ನನ್ನ ಹೆಸರು ರಜಿಯಾ ಮುಲ್ಲಾ ಅಂತ. ಥ್ಯಾಂಕ್ ಯು.